ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಟಾಪ್ ಒನ್ ಸೂಪರ್ ಅಕಾಡೆಮಿಗೆ ಸ್ವಾಗತ. ಇವತ್ತು ನಾವು ಭಾರತದ ಕೊನೆಯ ತುತ್ತ ತುದಿಗಳು ಮತ್ತು ಭಾರತದ ವಿಸ್ತೀರ್ಣದ ಬಗ್ಗೆ ತಿಳಿದುಕೊಳ್ಳೋಣ. ಇದಕ್ಕಿಂತ ಮೊದಲು ನಾವು ಭಾರತದ ಸ್ಥಾನ, ಭಾರತದ ಹಿನ್ನೆಲೆ ಅದರ ಬಗ್ಗೆ ತಿಳ್ಕೊಂಡಿದ್ದೇವೆ. ಇದು ಅದರ ಮುಂದಿನ ವಿಡಿಯೋ. ಇದರಲ್ಲಿ ಭಾರತ ವಿಸ್ತೀರ್ಣ ಮತ್ತು ಭಾರತದ ಕೊನೆಯ ಪ್ರದೇಶ ಅಥವಾ ಭಾರತದ ತುತ್ತ ತುದಿಗಳ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂತಹ ಮಾಹಿತಿಯನ್ನು ತೆಗೆದುಕೊಳ್ಳೋಣ. ಸ್ನೇಹಿತರೆ, ನೀವು ಯಾರಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಭೂಗೋಳಶಾಸ್ತ್ರದ ವಿಡಿಯೋಗಳನ್ನು ಕಂಪ್ಲೀಟಾಗಿ ಒಂದು ಕೋಚಿಂಗ್ ಸೆಂಟರ್ನಲ್ಲಿ ಯಾವ ರೀತಿ ಮುಗಿಸ್ತಾರೋ ಅದೇ ರೀತಿ ನಾವು ಮುಗಿಸ್ತೇವೆ. ಈಗ ಕರ್ನಾಟಕದ ಭೂಗೋಳಶಾಸ್ತ್ರದ 20 ವಿಡಿಯೋಗಳನ್ನು ಕಂಪ್ಲೀಟಾಗಿ ಮುಗಿಸಿದ್ದೇವೆ. ನೋಡದೇ ಇದ್ದರೆ ಸೂಪರ್ ಅಕಾಡೆಮಿಯ ಪ್ಲೇಲಿಸ್ಟ್ಗೆ ಭೇಟಿ ನೀಡಿ. ಇವತ್ತಿನ ವಿಡಿಯೋನ ಕೊನೆ ತನಕ ನೋಡಿ. ಭಾರತದ ಭೌಗೋಳಿಕ ಕೇಂದ್ರ ಮಧ್ಯಪ್ರದೇಶದ ಜಬ್ಬಲ್ಪುರ್ ಭಾರತದ ಮಧ್ಯದಲ್ಲಿ ಬರುವುದರಿಂದ ಇದನ್ನು ಭಾರತದ ಭೌಗೋಳಿಕ ಕೇಂದ್ರ ಎಂದು ಕರೆಯುತ್ತೇವೆ. ಜಬ್ಬಲ್ಪುರನ್ನು ಭಾರತದ ಭೌಗೋಳಿಕ ಕೇಂದ್ರ ಎಂದು ಕರೆಯುತ್ತಾರೆ. 23ನೇ ಕರ್ಕಾಟಕ ಸಂಕ್ರಾಂತಿ ವೃತ್ತ 80 ಡಿಗ್ರಿ ಪೂರ್ವ ರೇಖಾಂಶವು ಮಧ್ಯಪ್ರದೇಶದ ಜಬ್ಬಲ್ಪುರದ ಬಳಿ ಸಂಧಿಸುತ್ತದೆ. ಭಾರತದಲ್ಲಿ ಮೊದಲು ಸೂರ್ಯ ಉದಯಿಸುವ ರಾಜ್ಯ ಅರುಣಾಚಲ ಪ್ರದೇಶ. ನಮ್ಮ ಭಾರತದಲ್ಲಿ ಮೊದಲು ಸೂರ್ಯ ಉದಯಿಸುವ ನಾಡು ಅರುಣಾಚಲ ಪ್ರದೇಶ. ಭಾರತದಲ್ಲಿ ತಡವಾಗಿ ಸೂರ್ಯ ಉದಯಿಸುವ ನಾಡು ಯಾವುದಪ್ಪ ಅಂದರೆ ಗುಜರಾತ್. ಭಾರತವು ಸುಮಾರು 30 ಡಿಗ್ರಿ ಅಕ್ಷಾಂಶ ಮತ್ತು ರೇಖಾಂಶಗಳಲ್ಲಿ ವಿಸ್ತರಣೆಗೊಂಡಿದೆ. ಭಾರತದ ಕೊನೆಯ ಪ್ರದೇಶಗಳು ಅಥವಾ ತುತ್ತ ತುದಿಗಳು. ಭಾರತದ ಅತ್ಯಂತ ಉತ್ತರದ ತುದಿ ಇಂದಿರಾ ಖೋಲ್ ಅಥವಾ ಸಿಯಾಚಿನ್, ಜಮ್ಮು ಕಾಶ್ಮೀರ್. ಭಾರತದ ದಕ್ಷಿಣದ ಅತ್ಯಂತ ಕೊನೆಯ ತುದಿ ಕನ್ಯಾಕುಮಾರಿ ಅಥವಾ ಕೇಪ್ ಆಫ್ ಕ್ಯಾಮೋರಿನ್, ತಮಿಳುನಾಡಿನಲ್ಲಿ ಬರ್ತದೆ. ಇನ್ನು ದ್ವೀಪಗಳನ್ನು ಪರಿಗಣಿಸಿದಾಗ ಭಾರತದ ಅತ್ಯಂತ ದಕ್ಷಿಣದ ತುದಿ ಇಂದಿರಾ ಪಾಯಿಂಟ್. ಈ ಇಂದಿರಾ ಪಾಯಿಂಟ್ ಇನ್ನೊಂದು ಹೆಸರು, ಹಳೆಯ ಹೆಸರು ಫಿಗ್ಮಿಲಿಯನ್ ಪಾಯಿಂಟ್. ಇದರ ಇಂದಿರಾ ಪಾಯಿಂಟಿನ ಹಳೆಯ ಹೆಸರು ಅಥವಾ ಹಿಂದಿನ ಹೆಸರು ಫಿಗ್ಮಿಲಿಯನ್ ಪಾಯಿಂಟ್. ಭಾರತದ ದಕ್ಷಿಣದ ತುದಿ ಗುಜರಾತಿನ ಗೋರ್ಮುಖಿ. ಭಾರತದ ಅತ್ಯಂತ ಪೂರ್ವ ತುದಿ ಕಿಬುತ್ ಅಥವಾ ಲೋಹಿತ್ ಜಿಲ್ಲೆ ಅರುಣಾಚಲ ಪ್ರದೇಶದಲ್ಲಿ ಬರ್ತದೆ. ಇದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಇದ್ರ ಮೇಲೆ ಕ್ವಶನ್ಸನ್ನು ಕೇಳೋ ಚಾನ್ಸಸ್ಸು ಜಾಸ್ತಿ ಇರುತ್ತದೆ. ಇನ್ನು ಭಾರತದ ವಿಸ್ತೀರ್ಣ. ಭಾರತದ ಒಟ್ಟು ವಿಸ್ತೀರ್ಣ 32,87,263 ಚದರ ಕಿಲೋಮೀಟರ್. ಇದನ್ನು 32,87,263 ಅಂತ ಒಂದು ಮೊಬೈಲ್ ನಂಬರನ್ನು ನೆನಪಿಟ್ಕೊಳ್ಳಿ. ಭಾರತವು ಪ್ರಪಂಚದ ಶೇಕಡ 2.4 ಭೂಭಾಗವನ್ನು ಒಳಗೊಂಡಿದೆ. ಭಾರತವು ಪ್ರಪಂಚದಲ್ಲಿ 7ನೇಯ ಅತಿ ದೊಡ್ಡ ರಾಷ್ಟ್ರವಾಗಿದೆ. ನಮ್ಮ ಭಾರತ 7ನೇಯ ಸ್ಥಾನದಲ್ಲಿದೆ. ಅದೇ ರೀತಿ ನಮ್ಮ ಭಾರತ ಏಷ್ಯಾ ಖಂಡದಲ್ಲಿ 3ನೇಯ ಅತಿ ದೊಡ್ಡ ರಾಷ್ಟ್ರವಾಗಿದೆ. ನಮ್ಮ ಏಷ್ಯಾ ಖಂಡದಲ್ಲಿ ಮೊದಲನೇದು ರಷ್ಯಾ, ಆಮೇಲೆ ಚೀನಾ, 3ನೇ ನಂಬರ್ ಭಾರತ. ಏಷ್ಯಾ ಖಂಡದ ಅತಿ ಚಿಕ್ಕ ರಾಷ್ಟ್ರ, ನಮ್ಮ ಏಷ್ಯಾ ಖಂಡದಲ್ಲಿ ಅತಿ ಚಿಕ್ಕ ರಾಷ್ಟ್ರ ಯಾವುದಪ್ಪ ಅಂದರೆ ಮಾಲ್ಡೀವ್ಸ್. ವಿಸ್ತೀರ್ಣದಲ್ಲಿ ಜಗತ್ತಿನಲ್ಲಿಯೇ ಅತಿ ಚಿಕ್ಕ ರಾಷ್ಟ್ರ ಯಾವುದಪ್ಪ ಅಂತ ಕೇಳಿದ್ರೆ ವ್ಯಾಟಿಕನ್ ಸಿಟಿ. ಇಲ್ಲಿ ಅತ್ಯಂತ ಚಿಕ್ಕ ರಾಷ್ಟ್ರವಾಗಿದೆ ವ್ಯಾಟಿಕನ್ ಸಿಟಿ. ಇನ್ನು ವಿಸ್ತೀರ್ಣದ ಆಧಾರದ ಮೇಲೆ ಪ್ರಪಂಚದ ದೊಡ್ಡ ರಾಷ್ಟ್ರಗಳು 10 ರಾಷ್ಟ್ರಗಳನ್ನು ನೀಡಿದ್ದೇನೆ. ಇವುಗಳನ್ನು ಕಾಲಾನುಕ್ರಮವಾಗಿ ಕೇಳಿದ್ರೂ ಕೇಳಬಹುದು. ಅತ್ಯಂತ ದೊಡ್ಡ ದೇಶ ರಷ್ಯಾ, ಕೆನಡಾ, ಚೀನಾ, ಅಮೇರಿಕಾ, ಬ್ರೆಜಿಲ್, ಆಸ್ಟ್ರೇಲಿಯಾ,
ಭಾರತ, ಅರ್ಜೆಂಟೈನಾ, ಕಜಕಿಸ್ತಾನ್, ಅರ್ಜಿಯಾ ಈ 10 ರಾಷ್ಟ್ರಗಳು ಸೀರಿಯಲ್ ಆಗಿವೆ, ಅನುಕ್ರಮವಾಗಿವೆ. ಇದನ್ನು ನೆನಪಿಟ್ಕೊಳ್ಳೋಕ್ಕೆ ಒಂದು ಸಿಂಪಲ್ ಆಗಿರ್ತಕ್ಕಂತಹ ಕೋಡನ್ನು ಮಾಡಿದ್ದೇನೆ ನೋಡಿ. RKCA BABAKA ಇದನ್ನು ಕರೆಕ್ಟಾಗಿ ನೆನಪಿಟ್ಕೊಳ್ಳಿ. R ಅಂದರೆ ರಷ್ಯಾ, K ಅಂದರೆ ಕೆನಡಾ, C ಅಂದರೆ ಚೀನಾ, A ಅಂದರೆ ಅಮೇರಿಕಾ, B ಅಂದರೆ ಬ್ರೆಜಿಲ್, ಮತ್ತು A ಅಂದರೆ ಆಸ್ಟ್ರೇಲಿಯಾ, B ಅಂದರೆ ಭಾರತ, A ಅಂದರೆ ಅರ್ಜೆಂಟೈನಾ, K ಅಂದರೆ ಕಜಕಿಸ್ತಾನ್, ಮತ್ತು A ಅಂದರೆ ಅರ್ಜಿಯಾ. ಈ 10 ರಾಷ್ಟ್ರಗಳನ್ನು ನೀವು ಕರೆಕ್ಟಾಗಿ ನೆನಪಿನಲ್ಲಿ ಇಟ್ಕೋಬಹುದು ಈ ಕೋಡ್ ಮುಖಾಂತರ. ಇನ್ನು ಇದರ ಬಗ್ಗೆ ಒಂದು ಸ್ವಲ್ಪ ವಿಶೇಷವಾಗಿರ್ತಕ್ಕಂತಹ ಮಾಹಿತಿಯನ್ನು ಕಲೆ ಹಾಕಿದ್ದೇನೆ, ಅದನ್ನು ನೋಡಿ. ಭಾರತವು ಪೂರ್ವ ಪಶ್ಚಿಮವಾಗಿ 2933 ಕಿಲೋಮೀಟರ್ ಉದ್ದವಿದೆ. ಪೂರ್ವ ಪಶ್ಚಿಮವಾಗಿ ಎಷ್ಟು ಉದ್ದ ಇದೆ ಅಂತ ಕೇಳಿದ್ರೆ 2933 ಕಿಲೋಮೀಟರ್ ಉದ್ದವಾಗಿದೆ. ಅದೇ ರೀತಿ ದಕ್ಷಿಣ ಉತ್ತರವಾಗಿ 3714 ಕಿಲೋಮೀಟರ್ ಉದ್ದವಾಗಿದೆ. ಭಾರತದಲ್ಲಿ ಅತಿ ಹೆಚ್ಚು ವಿಸ್ತೀರ್ಣ ಹೊಂದಿರುವ ರಾಜ್ಯ ರಾಜಸ್ಥಾನ್, 2ನೇದು ಸ್ಥಾನ. 1ನೇದು ರಾಜಸ್ಥಾನ್ ಅತಿ ಹೆಚ್ಚು ವಿಸ್ತೀರ್ಣ ಹೊಂದಿದೆ. ಅದಕ್ಕಿಂತ ಸ್ವಲ್ಪ ಕಡಿಮೆ ಮಧ್ಯಪ್ರದೇಶ್, 3ನೇ ಸ್ಥಾನ ಮಹಾರಾಷ್ಟ್ರ. ಭಾರತದಲ್ಲಿ ಅತಿ ಚಿಕ್ಕ ರಾಜ್ಯ ಗೋವಾ. ಭಾರತದಲ್ಲಿ ಅತಿ ದೊಡ್ಡ ಜಿಲ್ಲೆ ಗುಜರಾತಿನ ಕಚ್ ಜಿಲ್ಲೆ, ಇದು ಭಾರತದಲ್ಲಿ ಅತ್ಯಂತ ದೊಡ್ಡ ಜಿಲ್ಲೆಯಾಗಿದೆ. ಭಾರತದಲ್ಲಿ ಅತಿ ದೊಡ್ಡ 2ನೇ ಜಿಲ್ಲೆ ಲಡಾಖಿನ ಲೇಹ. ಭಾರತದಲ್ಲಿ ಅತಿ ದೊಡ್ಡ 3ನೇ ಜಿಲ್ಲೆ ರಾಜಸ್ಥಾನದ ಜೈಸಲ್ಮೇರ. 1ನೇದು ಗುಜರಾತಿನ ಕಚ್ ಜಿಲ್ಲೆ, 2 ಲಡಾಖಿನ ಲೇಹ, 3 ರಾಜಸ್ಥಾನದ ಜೈಸಲ್ಮೇರ. ಭಾರತದಲ್ಲಿ ಅತಿ ಹೆಚ್ಚು ಜಿಲ್ಲೆಗಳನ್ನು ಹೊಂದಿರುವ ರಾಜ್ಯ ಉತ್ತರ ಪ್ರದೇಶ್. ಅದೇ ರೀತಿ ಅತಿ ಕಡಿಮೆ ಜಿಲ್ಲೆಗಳನ್ನು ಹೊಂದಿರತಕ್ಕಂತಹ ರಾಜ್ಯ ಗೋವಾ. ಇದು ಅತಿ ಚಿಕ್ಕದು ಮತ್ತು ಅತಿ ಕಡಿಮೆ ಜಿಲ್ಲೆಗಳನ್ನು ಹೊಂದಿರತಕ್ಕಂತಹ ರಾಜ್ಯ ಯಾವುದಪ್ಪ ಅಂದ್ರೆ ಅದು ಗೋವಾ. ಓಕೆ ಫ್ರೆಂಡ್ಸ್, ಇವತ್ತು ನಾವು ಭೂಗೋಳಶಾಸ್ತ್ರದಲ್ಲಿ ಬರ್ತಕ್ಕಂತಹ ಅತ್ಯಂತ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಭಾರತದ ತುತ್ತ ತುದಿಗಳು ಮತ್ತು ಅದರ ವಿಸ್ತೀರ್ಣ, ಭೌಗೋಳಿಕ ಕೇಂದ್ರ ಸೂಪರ್ ಆಗಿ ನೋಡ್ಕೊಂಡಿದ್ದೇವೆ. ಆದ್ದರಿಂದ ನೀವು ಯಾರಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಲೈಕು ಶೇರ್ ಕಡೆ ಗಮನ ಕೊಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದಗಳು.